ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಮೋಟರ್ಸ್ ರೀಪ್ಲೇಸಿಂಗ್ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ಸ್. ಟಾಟಾ ಮೋಟರ್ಸ್ ಶೇರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಶೇರ್ಸನ್ನು ರೀಪ್ಲೇಸ್ ಮಾಡುತ್ತೆ ಸೆನ್ಸೆಕ್ಸ್ ಇಂಡೆಕ್ಸಲ್ಲಿ. ಈ ಚೇಂಜ್ ಆಗೋದು 19 ಡಿಸೆಂಬರ್ ಮಂಡೇ ಅಂತ ಸ್ಟಾರ್ಟ್ ಆಗುತ್ತೆ. ಹಾಗೂ ಇಂಡೆಕ್ಸ್ ಫಂಡ್ಸ್ ಮತ್ತು ETF ಅವರ ಪೋರ್ಟ್ಫೋಲಿಯೋನ ಚೇಂಜ್ ಮಾಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಕಂಪ್ನಿ ಚೇಂಜ್ ಆಗಿದ್ದರಿಂದ. ಹಾಗೂ ಇದಕ್ಕೋಸ್ಕರನೇ ಟಾಟಾ ಮೋಟರ್ ಶೇರ್ಸ್ ಇವತ್ತು 1% ಮೇಲೋಯ್ತು, ಇನ್ ಸ್ಪೈಟ್ ಆಫ್ ಓವರ್ ಆಲ್ ಮಾರ್ಕೆಟ್ ಫಾಲ್. ನ್ಯೂಸ್ ನಂಬರ್ 2, ಇಂಡಿಯನ್ ವರ್ಕರ್ ಪಾಪ್ಯುಲೇಷನ್ 52.6%. ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತ ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು 52.6% ಇದೆ ಸದ್ಯಕ್ಕೆ. 2020-21 ಚೆಕ್ ಮಾಡುವಾಗ 46.8% ಆಗಿತ್ತು 2017-18ನಲ್ಲಿ. ಹೈಯರ್ ನಂಬರ್ ಆಫ್ ಪೀಪಲ್ ಒಂದು ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆವಾಗ ಜಾಸ್ತಿ ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ, ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಅದರಿಂದ ಓವರ್ ಆಲ್ ಡೆವಲಪ್ಮೆಂಟು ಆಗುತ್ತೆ, ಹಾಗೂ ಗೌರ್ಮೆಂಟಿಗೆ ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನು ಆಗುತ್ತೆ. ನ್ಯೂಸ್ ನಂಬರ್ 3, ವಿಂಡ್ಫಾಲ್ ಪ್ರಾಫಿಟ್ ಟ್ಯಾಕ್ಸ್ ರೆಡ್ಯೂಸ್ಡ್. ಸೆಂಟ್ರಲ್ ಗೌರ್ಮೆಂಟು ವಿಂಡ್ಫಾಲ್ ಟ್ಯಾಕ್ಸನ್ನು ಆಯಿಲ್ ಕಂಪ್ನೀಸ್ ಮೇಲೆ ಕಮ್ಮಿ ಮಾಡಿದ್ದಾರೆ. ಈ ಕ್ರೂಡ್ ಆಯಿಲ್ ಕಂಪ್ನೀಸ್ ಮೇಲೆ ಟ್ಯಾಕ್ಸು 1700 ರೂಪೀಸ್ ಪರ್ ಟನ್ ಮಾಡಿದ್ದಾರೆ. ಮುಂಚೆ 4900 ರೂಪೀಸ್ ಪರ್ ಟನ್ ಇತ್ತು. ಹಾಗೂ ಡೀಸೆಲ್ ಎಕ್ಸ್ಪೋರ್ಟ್ಸ್ ಮೇಲೆ 5 ರೂಪೀಸ್ ಪರ್ ಲೀಟರ್ ಮಾಡಿದ್ದಾರೆ. ಮುಂಚೆ 8 ರೂಪಾಯಿ ಇತ್ತು ಒಂದು ಲೀಟರಿಗೆ. ಹಾಗೂ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದ ಕಾರಣ ಆಯಿಲ್ ಕಂಪ್ನೀಸ್ ಪ್ರಾಫಿಟ್ ಕಮ್ಮಿ ಆಗಿದೆ. ಸೊ ಪ್ರಾಫಿಟ್ ಕಮ್ಮಿ ಆದಮೇಲೆ ಎಡಿಷ್ನಲ್ ಟ್ಯಾಕ್ಸ್ ಹಾಕಬಾರ್ದು ಅಂತ ಕಮ್ಮಿ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. UK ಸೆಂಟ್ರಲ್ ಬ್ಯಾಂಕು ಅಂದರೆ ಬ್ಯಾಂಕ್ ಆಫ್ ಇಂಗ್ಲೆಂಡು ಅವ್ರು ನಿನ್ನೆ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಿದ್ದಾರೆ 0.5%. ಇದು ಸದ್ಯಕ್ಕೆ 14-year ಹೈಯಲ್ಲಿದೆ. ಹಾಗೂ LIC ಅವರ ಸ್ಟೇಕು HDFC AMCಯಲ್ಲಿ ಜಾಸ್ತಿ ಮಾಡಿದ್ದಾರೆ 7.024%ಇಂದ 9.053% ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಒಂದು 146 ಪಾಯಿಂಟ್ ಕೆಳಗೆ ಬಿತ್ತು, 18,269 ಕ್ಲೋಸ್ ಆಗಿದೆ, 0.79% ಡೌನು. ಸೆನ್ಸೆಕ್ಸು 461 ಪಾಯಿಂಟ್ ಡೌನು, 61,338 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 1.18% ಅಪ್ಪು, HDFC ಬ್ಯಾಂಕ್ 0.48% ಅಪ್ಪು, HUL 0.3% ಅಪ್ಪು. ಟಾಪ್ ಲೂಸರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 3.58% ಡೌನು, ಮಹೀಂದ್ರ 2.75% ಡೌನು, ಅದಾನಿ ಪೋರ್ಟ್ಸು 2.66% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬೆಲ್ಲು 2.55% ಅಪ್ಪು, ಕೋಲ್ಗೇಟ್ 1.47% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 0.96% ಅಪ್ಪು. ಟಾಪ್ ಲೂಸರ್ಸು ಅವೆನ್ಯೂ ಸೂಪರ್ ಮಾರ್ಟ್ 4.59% ಡೌನು, PNB 4.3% ಡೌನು, ಹಾಗೂ ಯುನೈಟೆಡ್ ಸ್ಪಿರಿಟ್ಸು 3.77% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 610 ಸ್ಟಾಕು ಕಮ್ಮಿ ಆಗಿದ್ದು 1389. ಸೊ 31% ಅಪ್ಪು, 69% ಡೌನ್ ಆಯಿತು ಇವತ್ತು. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 711 ಕೋಟಿ ವರ್ತ್ ಶೇರ್ಸನ್ನು ನಿನ್ನೆ ಸೇಲ್ ಮಾಡಿದರು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 261 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 4,975 ಪರ್ ಗ್ರಾಮು, ಸಿಲ್ವರ್ 72.5 ಪರ್ ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.87 ರೂಪೀಸು, €1 87.96 ರೂಪೀಸು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. L&T 52-week ಹೈ 2,211, ಕ್ಲೋಸಿಂಗ್ ಪ್ರೈಸ್ 2,175. ರೇಮಂಡು 1,644 52-week ಹೈ, ಕ್ಲೋಸಿಂಗು 1,586. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಅರಬಿಂದೋ ಫಾರ್ಮಾ 52-week ಲೋ 439, ಕ್ಲೋಸಿಂಗ್ ಪ್ರೈಸ್ 442. ಲಾರಸ್ ಲ್ಯಾಬ್ಸು 52-week ಲೋ 387, ಕ್ಲೋಸಿಂಗ್ ಪ್ರೈಸ್ 388. ಹಾಗೂ ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.42% ಅಪ್ಪು, ಜಪಾನ್ 1.87% ಡೌನು, ಜರ್ಮನಿ 0.64% ಡೌನು, ಫ್ರಾನ್ಸ್ 0.83% ಡೌನು, UK 0.46% ಡೌನು, ಹಾಗೂ ನ್ಯಾಸ್ಡ್ಯಾಕು 3.23% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.